ದೆಹಲಿಯಲ್ಲಿ ಡಿಕೆ ಬ್ರದರ್ಸ್ ಒಂದು ಪವರ್ ಗೇಮ್ ಅನ್ನು ಆಡ್ತಾ ಇದ್ದಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಸಿದ್ದು ಡಿಕೆಶಿ ನಡುವೆ ಈಗ ಜೋರಾಗ್ತಾ ಇದೆ ಪವರ್ ಶೇರಿಂಗ್ನ ಒಂದು ಫೈಟ್ ಎನ್ನುವಂತಹ ಮಾತು. ಯಾಕಂದ್ರೆ ಏನು ಕಾಂಗ್ರೆಸ್ನಲ್ಲಿ ಕೇಳಿ ಬರ್ತಾ ಇರುವಂತಹ ಒಂದು ಮಾತುಗಳೇನಿದೆ, ಚರ್ಚೆಗಳೇನಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪವರ್ ಶೇರಿಂಗ್ ವಿಚಾರದಲ್ಲಿ ಸಿದ್ದು ಮತ್ತು ಡಿಕೆ ನಡುವೆ ಒಂದು ಜೋರಾಗ್ತಾ ಇದೆ ಈಗ ಫೈಟ್ ಅನ್ನುವಂತಹ ಮಾತು. ಡಿಕೆ ಬ್ರದರ್ಸ್ ಏನಿದ್ದಾರೆ ಒಂದು ರೀತಿಯಲ್ಲಿ ಪವರ್ ಗೇಮ್ ಅನ್ನು ಆಡ್ತಾ ಇದ್ದಾರೆ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಇದೇ ವಿಚಾರವಾಗಿ ಸಿದ್ದರಾಮಯ್ಯ ಮತ್ತು ಡಿಕೆಶಿ ನಡುವೆ ಒಂದು ರೀತಿಯಲ್ಲಿ ಮುಸುಕಿನ ಗುದ್ದಾಟ ನಡೀತಾ ಇದೆ. ದೆಹಲಿಯಲ್ಲಿ ನಾಯಕರಿದ್ದಾರೆ, ಡಿಕೆ ಶಿವಕುಮಾರ್ ಕೂಡ ಅಲ್ಲೇ ಇದ್ದಾರೆ, ಕೆ ಸುರೇಶ್ ಕೂಡ ಹೋಗಿದ್ದಾರೆ. ಹೀಗಾಗಿ ಈ ಒಂದು ವಿಚಾರವಾಗಿ ಸಂಪುಟ ಪುನರ್ರಚನೆ ವಿಚಾರವಾಗಿ ಡಿಕೆ ಶಿವಕುಮಾರ್ ಏನಿದ್ದಾರೆ ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಡ ಅಂತ ಹೇಳಿ ಸಿಎಂ ಬದಲಾವಣೆಯ ಒಂದು ಹೊರತು ಸಂಪುಟ ಸರ್ಜರಿ ಬೇಡ, ಆದರೆ ಎಲ್ಲ ಬದಲಾಗಬೇಕು. ಸಿಎಂ ಸ್ಥಾನ ಬದಲಾಗಬೇಕು, ಸಚಿವ ಸಂಪುಟ ಪುನರ್ರಚನೆ ಆದರೆ ಸಿಎಂ ಕೂಡ ಬದಲಾಗಬೇಕು. ಅದು ಬದಲಾದ್ರೆ ಇದಾಗಲಿ, ಇಲ್ಲ ಅಂದರೆ ಅದಾಗಿಲ್ಲ ಅಂದರೆ ಇದು ಬೇಡ. ಈ ರೀತಿಯಾದಂತಹ ಒಂದು ಪಟ್ಟಣ ಹಿಡ್ಕೊಂಡು ಕೂತಂತೆ ಕಾಣ್ತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್. ಸುರ್ಜೇವಾಲಾ ಅವರಿಗೆ ತಮ್ಮ ನಿಲುವನ್ನು ತಿಳಿಸಿದ್ದಾರೆ. ಈ ಒಂದು ವಿಚಾರವಾಗಿ ಹೇಳ್ತಾ ಇದ್ದಾರೆ. ಮೊದಲು ಪವರ್ ಶೇರಿಂಗ್ ಬಗ್ಗೆ ಕ್ಲಾರಿಟಿ ಕೊಡಿ ನೀವು ಅಂತ ಕೇಳ್ತಾ ಇದ್ದಾರಂತೆ ಸುರ್ಜೇವಾಲಾ ಅವರಿಗೆ. ಹೈಕಮಾಂಡ್ ಜೊತೆ ಡಿಕೆ ಬ್ರದರ್ಸ್ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಎಸ್ ಸಿ ವೇಣುಗೋಪಾಲ್ನನ್ನ ಭೇಟಿ ಮಾಡುವಂತಹ ಕುರಿತು ಏನು ಮಾತನಾಡ್ತಾರೆ ಅಂತ ಹೇಳಲಾಗ್ತದೆ. ಹೀಗಾಗಿ ಸಚಿವ ಸಂಪುಟ ರಚನೆ ಏನಿದೆ ಆ ಒಂದು ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ. ನನಗೊಂದು ಕ್ಲಾರಿಟಿ ಕೊಡಿ ನೀವು, ಪವರ್ ಶೇರಿಂಗ್ ವಿಚಾರ ಏನು ಮಾತುಕತೆ ಆಗುತ್ತಲ್ಲ ಅದ್ರ ಬಗ್ಗೆ ನೀವು ಮಾತನಾಡಿ. ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಈ ಒಂದು ವಿಚಾರವಾಗಿ. ಮತ್ತು ಡಿಕೆ ಇಬ್ಬರೂ ಕೂಡ ಅಣ್ಣ ತಮ್ಮಿದ್ರು ದೆಹಲಿಯಲ್ಲಿದ್ದಾರೆ. ಇವತ್ತು ಸಿಎಂ ಕೂಡ ಹೋಗ್ತಾ ಇದ್ದಾರೆ, ಅವರು ಪ್ರಧಾನಮಂತ್ರಿನ ಭೇಟಿ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಅದಾದ ಮೇಲೆ ನಂತರ ಇದನ್ನು ಕೂಡ ಮಾತನಾಡ್ತಾರೆ ಅನ್ನುವಂತಹ ವಿಚಾರ. ಹೀಗಾಗಿ ಇದರ ಬಗ್ಗೆ ಏನಾಗ್ತಾ ಇದೆ, ಚರ್ಚೆಗಳು ಜೋರಾಗ್ತಾ ಇದೆ. ಇಬ್ಬರು ಅಣ್ಣ ತಮ್ಮಂದ್ರು ದೆಹಲಿಯಲ್ಲಿ ಕೂತ್ಕೊಂಡು ಡಿಕೆ ಬ್ರದರ್ಸ್ ಇಬ್ಬರು ಕೂಡ ಒಂದು ರೀತಿಯಾದಂತಹ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. ಸುರ್ಜೇವಾಲಾ ಜೊತೆ ಕೂಡ ಮಾತನಾಡಿದಾರಂತೆ. ನಮಗೆ ನೀವು ಪವರ್ ಶೇರಿಂಗ್ ವಿಚಾರವಾಗಿ ಫಸ್ಟ್ ಕ್ಲಾರಿಟಿಯನ್ನು ಕೊಟ್ಟು ಆಮೇಲೆ ಸಚಿವ ಸಂಪುಟದ ಒಂದು ವಿಸ್ತರಣೆ ಮಾಡೋದು ಅಥವಾ ಪುನರ್ರಚನೆ ಮಾಡೋದು ಇನ್ನೊಂದು ಮತ್ತೊಂದು ಏನಾದರೂ ಕೆಲಸವನ್ನು ಮಾಡಿಕೊಳ್ಳಿ, ಅದರ ಬಗ್ಗೆ ನೀವು ನಮಗೆ ತಿಳಿಸಿ, ನಿಖರವಾದ ಮಾಹಿತಿ ನಮಗೆ ಬೇಕು ಅಂತ ಹೇಳಿ ಪಟ್ಟು ಹಿಡ್ಕೊಂಡು ಕೂತಂಗೆ ಕಾಣ್ತಾ ಇದೆ ಡಿಕೆ ಬ್ರದರ್ಸ್. ಸುರ್ಜೇವಾಲಾ ಜೊತೆ ಮಾತನಾಡಿದಾರಂತೆ ಈ ಒಂದು ವಿಚಾರವಾಗಿ. ಅವರ ನಿಲುವು ಏನಿದೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದ್ರ ಬಗ್ಗೆ ನಮಗೆ ಹೇಳಿ, ಯಾಕಂದ್ರೆ ನಾವು ಬೇರೆ ಒಂದು ಯೋಚನೆಗಳನ್ನು ಮಾಡಬೇಕು, ಬೇರೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು, ಇದ್ರ ಬಗ್ಗೆ ನೀವು ನಮಗೆ ಕ್ಲಾರಿಟಿಯನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇದೇ ವಿಚಾರವಾಗಿ ಹೈಕಮಾಂಡ್ ಜೊತೆ ಡಿಕೆ ಬ್ರದರ್ಸ್ ಇಬ್ಬರು ಕೂಡ ಒಂದು ರೀತಿಯಾದ ಒಂದು ದೊಡ್ಡ ಮಟ್ಟದ ಮೀಟಿಂಗ್ ಮಾಡಿದ್ದಾರೆ. ಏನಾಗಿದೆಯೋ ಏನೋ ಆ ಮೀಟಿಂಗಲ್ಲಿ ಕೆ ಸಿ ವೇಣುಗೋಪಾಲ್ರನ್ನ ಭೇಟಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ, ಅಥವಾ ಮಾಡಿದ್ದಾರೇನೋ. ಬಟ್ ಈ ದೆಹಲಿಯಲ್ಲಿ ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಯಾರಿಗೂ ಕೂಡ. ಸಚಿವ ಸಂಪುಟ ರಚನೆ ಇದೇನಿದೆ ಸೂಕ್ತ ಸಮಯ ಅಲ್ಲ ಅಂತ ಹೇಳ್ತಾ ಇದ್ದಾರೆ, ಬೇಡ ಅಂತ. ಸಚಿವ ಸಂಪುಟ ಸರ್ಜರಿಗೆ ಡಿಕೆ ಶಿವಕುಮಾರ್ ಏನಿದ್ದಾರೆ ಒಂದು ರೀತಿಯಲ್ಲಿ ಬೇಡ ಅಪಸ್ವರ ಎತ್ತಿರುವಂಥದ್ದು. ಸಿದ್ದು ಸಂಪುಟ ಸರ್ಜರಿಗೆ ಸಿಎಂ ಅವರ ಒಂದು ನಿರ್ಧಾರಕ್ಕೆ ಅಡ್ಗಾಲಾಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಬೇಡ ಯಾಕೆ ಅಂದರೆ ಚೇಂಜ್ ಮಾಡೋಂಗಿದ್ರೆ ಎಲ್ಲ ಮಾಡಿ, ಒಂದು ಮೊದಲು ನೀವು ಸಿಎಂ ಕುರ್ಚಿಯ ಸ್ಥಾನದ ಒಂದು ಏನು ಗೊಂದಲಗಳಿದೆ ಅದ್ರ ಬಗ್ಗೆ ನೀವು ಕ್ಲಾರಿಟಿ ಕೊಟ್ಟುಬಿಡಿ. ಮಾಡ್ತಿರೋ ಇಲ್ವೋ, ಚೇಂಜ್ ಆಗುತ್ತೋ ಇಲ್ವೋ ಅದನ್ನು ಹೇಳಿಬಿಟ್ಟು ಆಮೇಲೆ ನೀವು ನಿಮ್ಮ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಿ ಅಂತ ಹೇಳಿ ಸುರ್ಜೇವಾಲಾ ಜೊತೆ ಮಾತನಾಡಿದ್ದಾರಂತೆ. ಕೆ ಸಿ ವೇಣುಗೋಪಾಲ್ ಜೊತೆ ಕೂಡ ಮಾತನಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ, ಅಥವಾ ಮಾತಾಡಿರಬಹುದು. ಈಗಾಗಲೇ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಈ ರೀತಿಯಾದಂಥ ಒಂದು ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ಡಿಕೆ ಸುರೇಶ್ ಕೂಡ ಹೋಗಿದ್ದಾರೆ, ಡಿಕೆ ಶಿವಕುಮಾರ್ ಅಲ್ಲೇ ಇದ್ರು ಮೊದಲೇ, ಅದಾದ ನಂತರ ತಮ್ಮ ಹೋಗಿದ್ದಾರೆ. ಹೀಗಾಗಿ ಈ ಇಬ್ಬರು ಡಿಕೆ ಬ್ರದರ್ಸ್ ಏನೋ ಒಂದು ಕಡೆ ಗೇಮ್ ಪ್ಲೇನ್ ಅಥವಾ ಪ್ಲಾನ್ಗಳನ್ನು ಮಾಡ್ತಾ ಇದ್ದಾರೆ. ಈ ಕಡೆ ಸಿಎಂ ಕೂಡ ಹೋಗಿ ಬಂದಿದ್ರು, ಈಗ ಮತ್ತೆ ಹೋಗ್ತಾ ಇದ್ದಾರೆ. ಅವರು ಎಲ್ಲರೂ ಕೂಡ ಸೇರಿಕೊಂಡು ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಈ ಒಂದು ವಿಚಾರವಾಗಿ ಏನು ನವೆಂಬರ್ನಲ್ಲಿ ಒಂದು ಬದಲಾವಣೆ ಆಗುತ್ತೆ, ಕ್ರಾಂತಿ ಆಗುತ್ತೆ ಅನ್ನುವಂಥ ಒಂದು ಮಾತುಗಳೇನು ಕೇಳಿ ಬರ್ತಾ ಇತ್ತು, ಅದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಜೋರಾಗ್ತಾ ಇದೆ. ಚರ್ಚೆಗಳೆಲ್ಲವೂ ಕೂಡ ಮೇಲಿಂದ ಮೇಲೆ ನಾಯಕರು ಹೋಗ್ತಾ ಇದ್ದಾರೆ ದೆಹಲಿಗೆ, ಅಲ್ಲಿನ ವರಿಷ್ಠರನ್ನು ಭೇಟಿ ಮಾಡ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ. ಆದರೆ ಏನೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ ಯಾವ ವಿಚಾರದಲ್ಲಿಯೂ ಕೂಡ. ಸಚಿವ ಸಂಪುಟ ಪುನರ್ರಚನೆ ವಿಚಾರ ಕೂಡ ಗೊತ್ತಾಗ್ತಾ ಇಲ್ಲ, ಸಿಎಂ ಬದಲಾವಣೆ ವಿಚಾರ ಗೊತ್ತಾಗ್ತಾ ಇಲ್ಲ.
ಹೀಗಾಗಿ ನೀವು ಕ್ಲಾರಿಟಿ ಕೊಡಿ ಅಂತ ಕೇಳ್ತಾರೆ. ಸದ್ಯಕ್ಕೆ ಇದು ಸರಿಯಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಈಗಿನ ಪರಿಸ್ಥಿತಿ ಏನಿದೆ ಅದನ್ನು ನೋಡಿಕೊಂಡ್ರೆ ಸಚಿವ ಸಂಪುಟ ವಿಸ್ತರಣೆ ಮಾಡೋದಾಗಿರ್ಬೋದು ಅಥವಾ ಬದಲಾವಣೆ ಪುನರ್ರಚನೆ ಮಾಡೋದಾಗಿರ್ಬೋದು, ಅದ್ಯಾವುದು ಕೂಡ ಇದು ಸರಿಯಾದ ಸಮಯ ಅಲ್ಲ, ಮುಂದೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಅಂದರೆ ನೀವು ಮಾಡ್ತೀರಿ ಅಂತಂದರೆ ಸಿ ಎಂ ಸ್ಥಾನದ ಬಗ್ಗೆ ನನಗೆ ಹೇಳಿ, ಯಾಕಂದರೆ 2.5 ವರ್ಷ ಆಗ್ತಾ ಇದೆ, ಹೀಗಾಗಿ ಅದರ ಬಗ್ಗೆ ಕೂಡ ನೀವು ಮಾತನಾಡಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಮಾತನಾಡಿದಂತೆ ಕಾಣ್ತಾ ಇದೆ. ಹೇಳಿದಾರಂತೆ ಅವರ ಒಂದು ನಿಲುವೇನಿದೆ, ಸ್ಪಷ್ಟವಾದಂಥ ಒಂದು ನಿಲುವು ಹೇಳಿಬಿಟ್ಟಿದ್ದಾರೆ ಈ ಒಂದು ವಿಚಾರವಾಗಿ. ನೋಡಿ ಹಿಂಗಿಂಗಿದೆ, ನೀವು ಯಾವ ರೀತಿ ನಿರ್ಧಾರ ತೆಗೆದುಕೊಂಡ್ರೆ ತಗೊಳ್ಳಿ, 2.5 ವರ್ಷ ಆಗಿದೆ, ಏನು ಹೇಳ್ತೀರಾ? ಡಿ ಸಿ ಎಂ ಆಗಿದ್ದೀನಿ, ಡಿ ಸಿ ಎಂ ಮಾಡಿ ಅನ್ನುವಂಥ ಒಂದು ಬೇಡಿಕೆ ಇದೆ. ಇತ್ತ ಸಿ ಎಂ ಸಿದ್ದರಾಮಯ್ಯ ಅವರು ಏನು ಮಾಡ್ತಾರೆ, ಅವರನ್ನು ಕೆಳಗಿಳಿಸ್ತಾರೆ ಅನ್ನುವಂಥ ವಿಚಾರ ಕೂಡ ಇದೆ. ಹೀಗಾಗಿ ಕೆಲವೊಂದು ಸಲ ಅವರೇ ಮುಂದುವರಲಿ ಅಂತಾರೆ, ಇನ್ನೊಂದು ಸಲ ಇಲ್ಲ ಬೇಕು ಅಂತಾರೆ, ಬೇಡ ಅಂತಾರೆ, ಚರ್ಚೆ ಆಗುತ್ತೆ, ಏನಾಗುತ್ತೋ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕಂತೂ ಈಗ ಡಿ ಕೆ ಬ್ರದರ್ಸ್ ಇಬ್ಬರು ಕೂಡ ದೆಹಲಿಯಲ್ಲಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.